ಎಲ್ರಿಗೂ ನಮಸ್ಕಾರ. ಇನ್ಸೈಟ್ ರಶ್ ಕನ್ನಡಕ್ಕೆ ಸ್ವಾಗತ. ನಾನು ರೂಪಲತಾ. ನಿಮಗೆಲ್ಲ ದ್ರೋಣಾಚಾರ್ಯರು ಹಾಗೂ ಏಕಲವ್ಯನ ಕಥೆ ತುಂಬಾ ಚೆನ್ನಾಗಿ ಗೊತ್ತಿದೆ. ದ್ರೋಣಾಚಾರ್ಯರ ಅರಿವಿಗೆ ಬರದೇನೆ ಏಕಲವ್ಯ ಅವರಿಂದ ವಿದ್ಯೆಗಳನ್ನು ಕಲಿತುಕೊಂಡು ಅವರ ನೇರ ಶಿಷ್ಯರನ್ನ ಮೀರಿಸುವಂಥ ಪ್ರಾವೀಣ್ಯತೆಯನ್ನು ಬಿಲ್ವಿದ್ಯೆಯಲ್ಲಿ ಹೊಂದುತ್ತಾನೆ. ಆ ವಿಚಾರ ಗುರುವಿಗೆ ಗೊತ್ತಾಗೋದು ತುಂಬಾನೇ ಲೇಟ್. ಇದೆಲ್ಲವೂ ಬಾಲ್ಯದಿಂದಲೂ ಕೇಳಿಕೊಂಡು ಬಂದಿರುವಂಥ ಕಥೆ. ಈಗ ಅನೇಕರು, ವಿಶೇಷವಾಗಿ ರಾಜಕೀಯ ಪುಡಾರಿಗಳ ಪರಿಚಯ ಇರೋರು, ಜೊತೆಯಲ್ಲಿ ಅವರ ಹಿಂದೆ ಮುಂದೆ ಓಡಾಡೋ ಜೈ ಜಗದೀಶರು ಏಕಲವ್ಯ ಆಗುವಂಥ ಸನ್ನಿವೇಶ ಬಂದಿದೆ. ಯಾಕೆ ಅಂತ ಡೀಟೇಲ್ ಆಗಿ ಹೇಳೋಕೆ ಮೊದಲು ದೇಶದ ರಾಜಕೀಯದಲ್ಲೇ ಹಲ್ಚಲ್ ಸೃಷ್ಟಿಸಿದ ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಯನ್ನ ಒಮ್ಮೆ ನೆನಪು ಮಾಡಿಕೊಳ್ಬೇಕು. ಲೋಕಲ್ MLA ಜೊತೆಗೂ MP ಜೊತೆಗೂ ಒಂದು ಫೋಟೋ ತೆಗೆಸ್ಕೊಂಡು ಅವ್ರು ನನಗೆ ಆತ್ಮೀಯ ಅನ್ನುವಂಥ ಪುಂಗಿ ಊದ್ಕೊಂಡು ಅದನ್ನ ಎಲ್ಲಾ ಕಡೆ ಶೇರ್ ಮಾಡಿಕೊಂಡು ಓಡಾಡುವಂಥ ಜನರು ನಿಮ್ಮ ನಡುವೆ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಕಿರಿಕ್, ಗಲಾಟೆ ಇಂಥವುಗಳಿಗೆ ರಾಜಕೀಯ ನಾಯಕರು ಪರಿಚಯ ಅನ್ನುವಂಥ ಶೀಲ್ಡ್ ಬಳಸೋಕೆ ಬಟ್ಟಂಗಿಗಳಿಗೆ ನಮ್ಮ ಸಮಾಜದಲ್ಲಿ ಯಾವ ಕೊರತೆ ಕೂಡ ಇಲ್ಲ. ನಾನು ಅವರ ಕಡೆಯವನು ಅನ್ನೋ ಕಾಮನ್ ಡೈಲಾಗ್ ರೆಡಿ ಇರುತ್ತೆ. ಆದರೆ ಈಗ ನೋಡಿ, ಪ್ರಭಾವಿ ಸಚಿವನ ಬಳಿಯೇ ಕಾನೂನನ್ನು ಅಲ್ಲಾಡಿಸೋಕ್ಕೂ ಆಗಲಿಲ್ಲ. ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೂ ಕೂಡ ಏನೂ ಆಗಲಿಲ್ಲ. ವಿನಯ್ ಕುಲಕರ್ಣಿ ಬಾಸ್ ಹೇಳಿದ್ದಾರೆ ಅಂತ ಸುಪಾರಿ ತಗೊಂಡು ಕೈಯನ್ನು ರಕ್ತ ಸಿಕ್ತ ಮಾಡಿಕೊಂಡು ಮಬ್ಬು ಬೆಂಬಲಿಗರು ಈಗ ಆ 1, ಆ 2, ಆ 3 ಅಂತ ಜೈಲು ಎನ್ನುವ ಪಂಜರದಲ್ಲಿ ಕೂತು ಕಂಬಿ ಎಣಿಸಬೇಕಾದಂಥ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೇನೆ ಅವರನ್ನ ಪ್ರೊಫೆಸರ್ ಕುಲಕರ್ಣಿ ಸಾಹೇಬ್ರು ಅಂದಿತ್ತು. ನೇರವಾಗಿ ಕ್ಲಾಸ್ ತಗೊಂಡಿಲ್ಲ, ಆದರೆ ಜೀವನದ ಅದ್ಭುತ ಪಾಠ ಕಲೀರಿ ಅಂತ ಕಲಿಸಿಯೇ ಜೈಲು ಹಕ್ಕಿಯಾಗಿದ್ದಾರೆ. ಅಪರಾಧ ಮಾಡೋನು ಎಂಥದ್ದೇ ಮನುಷ್ಯ ಆಗಿರಲಿ, ಅವನ ಬಳಿ ದಂಡಿ ಹಣವೇ ಇರಲಿ, ಇಡೀ ಸರ್ಕಾರವೇ ಅಭಯಹಸ್ತ ಕೊಟ್ಟಿರಲಿ, ಹಣ, ಅಧಿಕಾರ, ಜನಬಲ, ತೋಳಿನ ಕಸುವು ಎಲ್ಲ ಕಾನೂನು ದೇವತೆಗೆ ಫೂಟ್ ಮ್ಯಾಟ್ ಅಷ್ಟೇ. ಅಪರಾಧಿಗೆ ತಕ್ಕುದಾದ ಜಾಗವನ್ನೇ ತೋರಿಸ್ತಾಳೆ. ಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಆಗೋಕೆ ಮೊದಲು ಅಪರಾಧಿ ಜಾಗದಲ್ಲಿರೋರ ಮಾತು ಕೇಳುವ ಪದ್ಧತಿ ಇದೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆ. ನ್ಯಾಯಾಧೀಶರ ಎದುರು ತಮ್ಮ ಮನೆಯ ಸ್ಥಿತಿಯನ್ನು ಹೇಳಿಕೊಂಡಿದ್ರು. ವಿನಯ್ ಕುಲಕರ್ಣಿ ಅನ್ನುವ ಹುಂಬನ ನಂಬಿ ಬಂದವರು, ಸಾರ್ ನನಗೆ ಚಿಕ್ಕ ಮಕ್ಕಳಿದ್ದಾರೆ, ನನಗೆ ಕಮ್ಮಿ ಶಿಕ್ಷೆ ಕೊಡಿ. ಸಾರ್ ನನ್ನ ತಾಯಿಗೆ ನಾನೊಬ್ಬನೇ ಮಗ, ನನಗೆ ಕಮ್ಮಿ ಶಿಕ್ಷೆ ಕೊಡಿ. ನಾನೊಬ್ಬ ಸಾಮಾನ್ಯ ರಿಯಲ್ ಎಸ್ಟೇಟ್ ಉದ್ಯಮಿ ಅಷ್ಟೇ ಸರ್, ನಂದೇನೂ ತಪ್ಪೇ ಇಲ್ಲ ಸರ್. ಆಟೋ ಓಡಿಸ್ಕೊಂಡು ಬದುಕ್ತಾ ಇದ್ದೋನು ನಾನು ಸರ್, ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡಿ. ಅರೆರೆರೆ, ಇದು ಕೋರ್ಟ್ ಒಳಗೆ ಕೇಳಿ ಬಂದ ಕರುಳು ಹಿಂಡುವ ಕಣ್ಣೀರ ಕಥೆ. ಯೋಗೇಶ್ ಗೌಡ ಒಬ್ಬ ಮಗ ಆಗಿರ್ಲಿಲ್ವಾ? ಅವರು ಅವರ ಮಕ್ಕಳಿಗೆ ತಂದೆ ಅಲ್ವಾ? ರಾಜಕೀಯಕ್ಕೆ ಬಂದು ಜನಸೇವೆ ಶುರು ಮಾಡಿರ್ಲಿಲ್ವಾ? ಬಹಿರಂಗ ಸಭೆಯಲ್ಲಿ ಉಸ್ತುವಾರಿ ಸಚಿವ ವಿನಯ್ ಕುಲಕರ್ಣಿ ಅವರ ಬಳಿ ಏರು ಧ್ವನಿಯಲ್ಲಿ ಮಾತಾಡಿದ್ದು ಅಪರಾಧ ಆಗುತ್ತೆ ಅಂದ್ರೆ ಯಾವ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ? ಯೋಗೇಶ್ ಗೌಡ ಏನೂ ತಮ್ಮ ಲಾಭಕ್ಕೇನನ್ನು ಕೇಳಿರಲಿಲ್ಲ, ಬದಲಾಗಿ ಕುಡಿಯುವ ನೀರಿನ ವಿಚಾರಕ್ಕೆ ಜಗಳ ಆಡಿದ್ರು. ಅದು ಕೊಲೆಗೆ ಪ್ರೇರೇಪಣೆ ಕೊಡುತ್ತೆ ಅಂದ್ರೆ ಏನ್ ಕತೆ? ಕೋರ್ಟ್ ಒಳಗೆ ಅತ್ತವರು ಎಲ್ಲರೂ ವಿನಯ್ ಕುಲಕರ್ಣಿ ಜೊತೆಗೆ ಕೂತು BJP ಮುಖಂಡ ಯೋಗೇಶ್ ಗೌಡ ಅವರ ಹತ್ಯೆಗೆ ಪ್ಲಾನ್ ಮಾಡಿದ್ದವರು. ಅವರಿಗೆ ಆಗ ಮಕ್ಕಳ ಮುಖ ನೆನಪಿಗೆ ಬರಲಿಲ್ವಾ? ವಯಸ್ಸಾದ ತಾಯಿ ನೆನಪಾಗ್ಲಿಲ್ವಾ? ಆಟೋ ಡ್ರೈವರ್ ಅನ್ನೋದು ತಲೆಗೆ ಬರಲೇ ಇಲ್ವಾ? ಎದುರು ಕೂತಿದ್ದವರು ಯಾರು? ವಿನಯ್ ಕುಲಕರ್ಣಿ ಅನ್ನೋ ಕುಬೇರ. ಅವರ ಕೈ ಎಲ್ಲೆಲ್ಲಿದೆ ಗೊತ್ತಾ? CM, ಹೋಮ್ ಮಿನಿಸ್ಟರ್ ಅಷ್ಟೇ ಅಲ್ಲ, ಡೆಲ್ಲಿಯಲ್ಲೂ ಅಣ್ಣನ ಹವಾ ಇದೆ. ಇಲ್ಲೇ ಆ ಕೊಲೆಗೆ ಕೈ ಜೋಡಿಸಿದವರು ಮಂಗ್ಯ ಆಗಿತ್ತು. ಎಲ್ಲಿಂದಲೋ ಬಂದವರು ಯೋಗೇಶ್ ಗೌಡ ಹೋಗ್ತಿದ್ದ ಜಿಮ್ಗೆ ನುಗ್ತಾರೆ. ಸಾಹೇಬ್ರ ಟಾರ್ಗೆಟನ್ನು ಕೊಚ್ಚಿ ಹಾಕ್ತಾರೆ. ಆ ಪೆದ್ದರ ಲೆಕ್ಕದಲ್ಲಿ ಅದೆಂಥ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂದರೆ ಶರಣಾಗತಿಗೂ ಅಬ್ಬೆಪಾರಿಗಳನ್ನು ರೆಡಿ ಮಾಡಿರ್ತಾರೆ. ಇದೊಂದು ಹತ್ಯೆಗೆ ನ್ಯಾಯ ಸಿಗೋಕೆ ಕಾರಣ ಧಾರವಾಡದ ಧನದಾಹಿ ಪೊಲೀಸ್ ಅಂದರೆ ತಪ್ಪಾಗೋದಿಲ್ಲ. ಇಡೀ ಕೇಸ್ ಮುಚ್ಚಿ ಹಾಕೋಕೆ ಅವರ ಪೆನ್ನಿಗೆ ಶಾಯಿ ಕೊಡಿಸಿದ್ದೇ ವಿನಯ್ ಕುಲಕರ್ಣಿ. ಕಾಂಗ್ರೆಸ್ ಸರ್ಕಾರ ಕೂಡ ಇದೊಂದು ಆಸ್ತಿ ವಿಚಾರಕ್ಕೆ ನಡೆದ ಹತ್ಯೆ ಅಂತಲೇ ಹೇಳ್ಕೊಂಡು ಬಂದಿತ್ತು. ಆದರೆ ಯಡಿಯೂರಪ್ಪನವರು ಒಂದು ಪ್ರಮಾಣವನ್ನು ಮಾಡಿದ್ರು. ಈ ಕೇಸ್ಗೆ CBIಗೆ ಕೊಡ್ತೀವಿ ಅಂತ ಹೇಳಿದ್ರು. ಯಾವಾಗ CBI ಎಂಟ್ರಿ ಆಯ್ತಲ್ಲ, ವಿನಯ್ ಕುಲಕರ್ಣಿ ಹಾಗೂ ಸಹಚರರ ಜಾತಕದಲ್ಲಿ ವಕ್ರ ದೆಸೆ ಶುರುವಾಯಿತು. ಎಂಜಲು ಕಾಸಿಗೆ ನಾಲಿಗೆ ಚಾಚಿದ್ದಂಥ ಪೊಲೀಸ್ ಕೂಡ ಈಗ ಬಂಧಿ. ಐತಿಹಾಸಿಕ ತೀರ್ಪು ಅನ್ನೋ ಹಾಗೆ ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ನಡೆದಂಥ ಈ ಹತ್ಯೆಗೆ ಸಂಬಂಧಿಸಿದಂತೆ ಕುಲಕರ್ಣಿ ಸೇರಿದಂತೆ ಒಟ್ಟು 17 ಅಪರಾಧಿಗಳಿಗೆ ಶಿಕ್ಷೆ ಪ್ರಕಟಿಸಲಾಗಿದೆ.
ಇಲ್ಲಿ ಜೀವಾವಧಿ ತಪ್ಪಿಸಿಕೊಂಡಿದ್ದು ಟಿಂಗರಿಕರ್ ಒಬ್ಬರೇ. ಅವರೇ ಈ ಕ್ರೈಮ್ ಹಿಂದಿನ ಖಾಕಿ. ಅವರಿಗೆ ಜೀವಾವಧಿ ಸಿಗದೆ 7 ವರ್ಷಗಳ ಜೈಲು ಮತ್ತು 30,000 ದಂಡ ಪ್ರಕಟಿಸಲಾಗಿದೆ. ಅಟ್ಲೀಸ್ಟ್ ವಿನಯ್ ಕುಲಕರ್ಣಿಯಿಂದ ತಗೊಂಡ ಹಣವನ್ನೇ ದಂಡದ ರೂಪದಲ್ಲಿ ಕೊಡಿಸಿದ್ರೆ ಅದೆಷ್ಟು ಲಕ್ಷ ಆಗ್ತಾ ಇತ್ತೇನೋ. ಇದರ ಜೊತೆಗೆ ಉಳಿದ ಅಪರಾಧಿಗಳಿಗೂ ಶಿಕ್ಷೆಯನ್ನ ಪ್ರಕಟ ಮಾಡಿದೆ. 16 ಲಕ್ಷ ರೂಪಾಯಿ ದಂಡದ ಮೊತ್ತ ವಿಧಿಸಲಾಗಿದ್ದು, ಈ ಪರಿಹಾರವನ್ನ ಯೋಗೇಶ್ ಗೌಡ ಮಕ್ಕಳಿಗೆ ಹಾಗೂ ಸಹೋದರ ಗುರುನಾಥ್ ಗೌಡಗೆ ನೀಡಲು ಸೂಚನೆ ನೀಡಲಾಗಿದೆ. ಈಗ ಹೇಳಿ, ಎಲ್ಲ ಪಾಠಗಳನ್ನು ನಾವೇ ತಪ್ಪು ಮಾಡಿ ಕಲಿಬೇಕಾ ಅಥವಾ ವಿನಯ್ ಕುಲಕರ್ಣಿ ಅವರನ್ನೇ ನೋಡಿ ಕಲಿಯಬಹುದಾ? ಖಂಡಿತ ಅವರಿಲ್ಲಿ ಪ್ರೊಫೆಸರ್. ಮಣ್ಣು ತಿನ್ನೋಕೆ ಮೊದಲು 100 ಬಾರಿ ಯೋಚಿಸಿ ಅನ್ನೋ ಪಾಠ ಮಾಡಿದ್ದಾರೆ. ಕಾನೂನಿನ ಮುಂದೆ ನೀನು ಏನಲ್ಲ, ಯಾರೂ ಏನಲ್ಲ ಅನ್ನೋದನ್ನು ತಿಳಿಸಿದ್ದಾರೆ. ಹಣ ಇದೆ, ಹೆಸರು ಇದೆ ಅನ್ನೋ ವ್ಯಕ್ತಿ ಹೇಳಿದಂಥ ಅಪರಾಧಿ ಆಗೋಕೆ ರೆಡಿ ಆಗೋರು ಮನೆಯನ್ನು, ಮಕ್ಕಳನ್ನು ನೆನಪು ಮಾಡಿಕೊಳ್ಳಿ ಅಂತ ತಿಳಿಸಿದ್ದಾರೆ. ಸಾಕ್ಷಿ ನಾಶಕ್ಕೆ ಪೊಲೀಸರೇ ಕೈ ಜೋಡಿಸಿದ್ರು ಕೂಡ ಏನೂ ಬದಲಾಗಲ್ಲ. 4 ದಿನ ಮನೆ ಊಟ ಹೆಚ್ಚುವರಿ ಸಿಗ್ಬಹುದಷ್ಟೇ, ಉಳಿದಿದ್ದು ಜೈಲಿನ ಊಟ ಅನ್ನೋದನ್ನ ಹೇಳಿ ಹೋಗಿದ್ದಾರೆ. ಈಗ ಹೇಳಿ, ಒಂದರ್ಥದಲ್ಲಿ ವಿನಯ್ ಕುಲಕರ್ಣಿ ಪ್ರೊಫೆಸರ್ ಆಗಿಲ್ವಾ? ನನಗೆ ಅವರು ಗೊತ್ತು, ಇವರು ಗೊತ್ತು ಅಂತ ಹುಂಬತನ ಮಾಡೋರು ನಿಮಗೆ ಗೊತ್ತಿದ್ದಲ್ಲಿ ಇದೊಂದು ವಿಡಿಯೋ ಅವರಿಗೆ ಶೇರ್ ಮಾಡಿ. ಇದು ಈ ಹೊತ್ತಿನ ವಿಶೇಷ ವರದಿ. ಇನ್ನಷ್ಟು ವಿಷಯಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಇನ್ಸೈಟ್ ರಶ್ ಕನ್ನಡ.